ಆಡ್ಕೊಂಡು ಮುಂದೆ ಬಂದೆ. ಇಷ್ಟು ದೂರ ಸ್ಟ್ರೀಟ್ ಲೈಟ್ ಇತ್ತು, ಆರಾಮಾಗಿ ಬಂದೆ. ಮುಂದೆ ಒಂದು ಶಾರ್ಟ್ ಕಟ್ ತೊಗೊಂಡೆ ಗುರು. ಅಲ್ಲಂತೂ ಕಂಪ್ಲೀಟ್ ಕತ್ಲೆ. ಏನಂದರೆ ಏನು ಕೂಡ ಕಾಣಿಸ್ತಾ ಇಲ್ಲ. ಅದಕ್ಕೆ ಟಾರ್ಚ್ ಲೈಟ್ ಆನ್ ಮಾಡಿದೆ. ಆನ್ ಮಾಡಿದ್ರು ಏನು ಕಾಣಿಸ್ತಾ ಇಲ್ಲ, ಚೂರು ಚೂರು ಕಾಣಿಸ್ತಾ ಇತ್ತು. ಅದೇ ಚೂರು ಚೂರಲ್ಲಿ ದಾರಿ ನೋಡ್ಕೊಂಡು ಹಾಗೇ ಮುಂದೆ ಬಂದೆ. ಹಾಗೆ ಮುಂದೆ ಬರ್ತಾ ಇರುವಾಗ ಏನೋ ಸೌಂಡ್ ಬರೋಕ್ಕೆ ಶುರುವಾಯಿತು. ಏನು ಸೌಂಡು ಅಂತ ನೋಡ್ತಾ ನಿಂತ್ಕೊಂಡೆ. ಅದು ಆ ಗೋಡೆ ಪಕ್ಕನೇ ಬರ್ತಾ ಇತ್ತು. ಇಲ್ಲಿ ಪಲ್ಲಿ ಇರಬೇಕು, ನಂಗೆ ಯಾಕೆ ಬೇಕು ಅಂತ ಅಲ್ಲಿಂದ ಹೊರಟೆ. ಹಾಗೆ ಮುಂದೆ ಬಂದಾಗ ಈ ಗಲ್ಲಿಲಿ ನಾನು ಸಣ್ಣವನಿದ್ದಾಗ ಆಟ ಆಡಿರೋದು, ಓಡಾಡಿರೋದು ಎಲ್ಲ ನೆನಪಿಗೆ ಬರ್ತಾ ಇತ್ತು. ಹಾಗೆ ಇಲ್ಲಿ ಮುಂದೆ ಇರುವಂಥ ಫೀಲ್ಡಲ್ಲಿ ನಾನು ಬಿದ್ದು ಆಟ ಆಡಿ, ಕಿತ್ತಾಡಿ, ಸೈಕಲ್ ಕಲ್ತಿರೋದು ಎಲ್ಲ ಕೂಡ ನೆನಪಿಗೆ ಬರ್ತಾಯಿತ್ತು. ಅದೆಲ್ಲ ನೆನೆಸ್ಕೊಂಡು ಹಾಗೇ ಮುಂದೆ ಬರ್ತಾ ಇರುವಾಗ ಪಕ್ಕದಲ್ಲಿ 3 ತೆಂಗಿನ ಮರ ಇತ್ತು. ತೆಂಗಿನ ಮರದ ಮೇಲೆ ದೆವ್ವಾಗಿವ ಕೂತವ ಅಂತ ಒಂದು ಕಣ್ಣಾಕಿದೆ. ಆದರೆ ಏನೂ ಕೂಡ ಕೂತಿರ್ಲಿಲ್ಲ. ಅಷ್ಟೊತ್ತಿಗೆ ಮನೆ ಕೂಡ ಹತ್ರ ಬರ್ತಾಯಿತ್ತು. ಇನ್ನೇನು ಮನೆ ಹತ್ರ ಬಂದೆ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗಾಗಲೇ ಒಂದು ಮನೆಯಿಂದ ದಡಾರಂತ ಸೌಂಡ್ ಬರೋಕ್ಕೆ ಶುರುವಾಯಿತು. ಏನು ಗುರು, ಮಧ್ಯರಾತ್ರಿ 3 ಗಂಟೆ ಆಗೈತೆ, ಇಷ್ಟೊತ್ತಿನಲ್ಲೂ ಎದ್ದು ಕಿತ್ತಾಡ್ತವ್ರೆ, ಇವ್ರ ಡೆಡಿಕೇಶನ್ ಅಂತ ಬೇರೆ ಲೆವೆಲಲ್ಲೇ ಇದೆ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮನೆ ಕೂಡ ಬಂದಿತ್ತು. ಮನೆ ಒಳಗೆ ಸೇಫಾಗಿ ಬೆಚ್ಚಿಗೆ ಹೋಗಿ ಸೇರಿಕೊಂಡೆ. ನಮ್ಮೂರಿಂದ ನೈಟಲ್ಲಿ ಓಡಾಡೋಕ್ಕೆ ಕಂಪ್ಲೀಟಾಗಿ ಸೇಫ್ ಆಗಿದೆ. ನಿಮ್ಮ